ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಬೆಳಗ್ಗೆ 10 ಗಂಟೆ ಆಯಿತು. 10 ಗಂಟೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೋಡಿ, ಅಲ್ಲೊಂದು ಹಸು ಕಟ್ಟಾಕಿದ್ದಾರೆ. ಪಾಪ ಅದೆಷ್ಟು ಮಳೆಯಲ್ಲಿ ನೆನೀತಾ ಇದೆ. ಇವತ್ತು 10 ಗಂಟೆ ಆದ್ರೂ ಮಳೆ ಬರ್ತಾನೇ ಇದೆ ನೋಡಿ. ಏನು ಹೇಳ್ತಾರೆ, ಸಾರಿ, ಇಬ್ಬನಿ ಕೂಡ ಇದೆ, ಮಳೆನೂ ಕೂಡ ಇದೆ. ತುಂಬಾ ಮಳೆ, ರಾತ್ರೆಲ್ಲ ಮಳೆ ಬಂದಿತ್ತು. ಬಟ್ ಬೆಳಗ್ಗೆ ಆದ್ರೂ ಇನ್ನೂ ಮಳೆ ಬರ್ತಾ ನೋಡಿ. ಅಲ್ಲಿದೆ ಹಸು, ಕಾಣ್ತಾ ಇದೆಯಾ ನೋಡಿ, ಇಲ್ಲಿದೆ. ಪಾಪ ಅದೆಷ್ಟು ಹೊತ್ತಿಂದ ನೆನ್ಕೊಂಡಿದೆ. ಎಮ್ಮೆ ಆದರೆ ಇದು ಬಿಡ್ತವೆ, ಏನು ಹೇಳ್ತಾರೆ, ಆದರೆ ಹಸು ಓಕೆ ತಡ್ಕೊಳಕ್ಕಾಗಲ್ಲ. ಎಮ್ಮೆ ನೀವು ಎಷ್ಟೊತ್ತಾದ್ರೂ ನೀರಲ್ಲಿ ಅವು ಇರ್ತಾರೆ ಎಮ್ಮೆಗಳು. ಬಟ್ ಹಸು ಅವು ಇರಲ್ಲ, ಅವು ತುಂಬ ಚಳಿ ಆಗುತ್ತೆ ಅವಕ್ಕೆ. ಆದರೆ ಅಲ್ಲಿ ಕಟ್ಟಾಕಿದ್ದಾರೆ, ಏನು ಮಾಡೋದು. ಸೊ ಅಕ್ಷಯ್ ಹೊರಗಡೆ ಹೋಗ್ತಾ ಇದ್ದಾನೆ. ಸಾರಿ, ಇಲ್ಲೇನೋ ಮಿಸ್ಟೇಕ್ ಆಗಿದೆ ಎಡಿಟಿಂಗಲ್ಲಿ. ಅಕ್ಷಯ್ ಇಲ್ಲಿ ರೆಡಿ ಆಗ್ತಾ ಇದ್ದಾನೆ. ಸೊ ಅವನು ಟ್ಯಾಟು ಹಾಕ್ಸ್ಕೋಬೇಕಂತೆ. ಇವತ್ತು ರಜೆ ಹಾಕಿದ್ದಾನೆ ಆಫೀಸಿಗೆ, ಇವಾಗ ಹೊರಡ್ತಾ ಇದ್ದಾನೆ. ಅಕ್ಷಯ್ ಹೊರಟಾದ್ಮೇಲೆ ಸ್ವೀಟಿ ಪಾಪ ತುಂಬ ಫೀಲ್ ಮಾಡ್ಕೊಂಡಿದ್ದಾಳೆ. ಸೊ ಒಳಗಡೆ ಕರಿತಾ ಇದ್ದೀನಿ, ಬರ್ತಾ ಇಲ್ಲ ಅವಳು. ಸ್ವಲ್ಪ ಮಳೆಯೆಲ್ಲ ನಿಂತಿತು. ನಾನು ಹೋಗಿ ಸ್ನಾನ ಮಾಡೋದಿತ್ತು, ಅರ್ಜೆಂಟಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಅಡುಗೆ, ಬೆಳಗ್ಗೆ ಚಪಾತಿ ಮಾಡಿದ್ದೆ. ಆಮೇಲೆ ಏನದು ಅವರೆಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಅದನ್ನೇ ಇವಾಗ ಮಧ್ಯಾಹ್ನಕ್ಕೆ ಆಗುತ್ತೆ. ಸೊ ಅಡುಗೆ ಕೆಲಸ ಎಲ್ಲ ಕೆಲಸ ಮುಗ್ದಿದೆ ಆಲ್ಮೋಸ್ಟು. ಯಾಕಂದರೆ ಅಮ್ಮಗೆ ವ್ಯಾಕ್ಸಿನ್ ಬರೋಕ್ಕೆ ಹೋಗಬೇಕು. ಅದು ಸ್ವೀಟಿ ಗೀರಿದ್ಲಲ್ವ ಮುಖದ ಹತ್ರ. ಸೊ ಅದು ಇವತ್ತೊಂದು ವ್ಯಾಕ್ಸಿನ್ ಇದೆ. ಇನ್ನು ಅಮ್ಮ ಊರಿಗೆ ಹೋಗ್ತಾಳೆ. ಸೊ ಅದಕ್ಕೋಸ್ಕರ ಇವತ್ತು ಹಾಕ್ಸ್ಕೊಂಡು ಬರಬೇಕು ಅವಳಿಗೆ. ಸಾಂಬಾರು ಇದೆ. ಸೊ ಸ್ವೀಟಿಗೆ ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅಮ್ಮಗೂ ಒಂದು ಮೊಟ್ಟೆ ಇಟ್ಟಿದ್ದೀನಿ ಇವತ್ತು. ಅಮ್ಮಗೂ ನನ್ನ ಜೊತೆಲೇ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಕೂರಿಸಿದ್ದೀನಿ. ಅವಳು ತುಂಬ ಜೋರಿದ್ದಾಳೆ. ಅವಳು ನಮ್ಮ ಸ್ವೀಟಿ ಥರನೇ. ನಾಳೆಯಿಂದ ನಾನು ಮನೇಲಿ ಒಬ್ಬಳೇ ಆಗಿಬಿಡ್ತೀನಿ. ಸ್ವೀಟಿ ನಾನು ಇಬ್ಬರೇ. ಅಮ್ಮ ಊರಿಗೆ ಹೋಗಿ ಒಂದು 15 ದಿವಸ ಬರಲ್ಲ. ಸೊ ಇವಾಗ ಮಧ್ಯಾಹ್ನ 1 ಗಂಟೆ ಆಯಿತು. ನಮ್ಮ ಮನೆಯವ್ರು ಊಟಕ್ಕೆ ಬಂದರು. ಇಲ್ಲಿ ನೋಡಿ, ಕುಂಬಳಕಾಯಿ ಪಲ್ಯ ಸ್ವಲ್ಪ ಇತ್ತು. ಸ್ವೀಟಿಗೆ ಕುಂಬಳಕಾಯಿ ಅಂದರೆ ತುಂಬ ಇಷ್ಟ, ಚಿನ್ನಿಕಾಯಿ. ಅದು ಅವಳಿಗೆ ಬೇಕು, ಕೊಡೋ ತನಕ ಬಿಡ್ತಾಯಿಲ್ಲ. ಅದನ್ನು ಕೊಡು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಒಂದು ಮೀನು ಫ್ರೈ ಮಾಡಿಕೊಟ್ಟಿದ್ದೀನಿ. ಹಾಗೆಯೇ ಅವರೆಕಾಳು ಸಾಂಬಾರು, ಪಲ್ಯ ಎಲ್ಲ ಕೊಟ್ಟಿದ್ದೀನಿ. ಊಟಕ್ಕೆ ಬಂದಿದ್ರಲ್ವ, ಅವರು ಊಟ ಮಾಡ್ಕೊಂಡು ಹೋಗಬೇಕು. ಇವಾಗ ಸ್ವೀಟಿ ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅವಳಿಗೆ ಕುಂಬಳಕಾಯಿ ಅದು ಸ್ಮೆಲ್ ಬರ್ತಾಯಿದ್ರೇ ಅವಳಿಗೆ ಅಷ್ಟು ಇಷ್ಟ ಕುಂಬಳಕಾಯಿ. ನಾನು ಜೋರು ಮಾಡ್ತಾಯಿದ್ದೆ, ಪಾಪ ಊಟ ಮಾಡಬೇಕು, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿ. ಸೊ ಅದಕ್ಕೆ ನನ್ನನ್ನೇ ನೋಡ್ತಾ ಇದ್ದಾಳಲ್ಲ ಜೋರು ಮಾಡೋದನ್ನ. ಸೊ ಅಷ್ಟರ ಮೇಲೆ ನಾನು ವೀಡಿಯೋ ಮಾಡಿಲ್ಲ. ಊಟ ಎಲ್ಲ ಆಯಿತು. ಅಮ್ಮಗೆ ಇಂಜೆಕ್ಷನ್ನು ಅಂತ ಹೇಳಿ ಅದೇ ಆಗೋಯಿತು. ನಮ್ಮ ಮನೆಯವರು 8 ಗಂಟೆಗೆ ಬಂದರು. ನಾವು ಮಂತ್ಲಿ ಏನು ರೇಷನ್ ತರ್ತೀವಿ ಅದನ್ನು ಬಿಲ್ ಕೊಟ್ಟು ಬಂದಿದ್ದರು ನಮ್ಮ ಮನೆಯವರು. ಅದು ರೇಷನ್ದು ಏನೇನು ಬೇಕು ಅಂತ ಹೇಳಿ ಲೀಸ್ಟ್ ಕೊಟ್ಟು ಬಂದಿದ್ದರು. ಸೊ ಅದನ್ನೆಲ್ಲ ತೊಗೊಂಡು ಬಂದರು. ಬರುವಾಗ ಸ್ವೀಟಿನೂ ಎಲ್ಲ ನೋಡಬೇಕು. ಅಂದರೆ ಈ ಕೊರೋನಾದಲ್ಲಿ ಎಲ್ಲ ಚೆಕ್ಕಿಂಗ್ ಮಾಡ್ತಾರಲ್ವ, ಆ ಥರ ಸ್ವೀಟಿ ಫಸ್ಟ್ ಎಲ್ಲದನ್ನೂ ನೋಡಿಬಿಡ್ಬೇಕು ಅವಳು. ಏನು ತಂದ್ರೂ ಫಸ್ಟು ಎಲ್ಲದನ್ನೂ ಅವಳು ಎಲ್ಲ ನೋಡಿ ಎಲ್ಲ ನೋಡಿಬಿಡ್ಬೇಕು ಅವಳು. ಇಲ್ಲ ಅವ್ರ ಪಪ್ಪನ ಹತ್ರ ಕೂತ್ಕೋಬೇಕು. ಸೊ ಎಲ್ಲದು ತೆಗೆದು ನೋಡ್ತಾಯಿದ್ರು, ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳಿ. ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀವಿ. ಅದು 1 kg ತಂದೆ ತರ್ತೀವಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಅದು ಅವ್ರದ್ದು ಏನೇನೋ ಪದಾರ್ಥ ಮಾಡಲಿಕ್ಕೆ ಅದು ಬೇಕಾಗುತ್ತೆ. ಸೊ ಅದರಿಂದ ಸಾಸಿವೆ ಎಣ್ಣೆ, ಸೋಪಿನ ಪುಡಿ, ಕಾಳು, ಬೇಳೆ, ಸಕ್ಕರೆ, ಶಾಂಪು ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆಯೇ ನಾನು ಅಡುಗೆ ಮನೆಗೆ ಹೋದೆ. ಸ್ವಲ್ಪ ಮೀನಿತ್ತು, ಫ್ರೈ ಮಾಡ್ತಾಯಿದ್ದೆ. ಇನ್ನು ಅದು 2 ದಿನ, ನಾಳೆ ಶನಿವಾರ, ನಾವು ಶನಿವಾರ ತಿನ್ನಲ್ಲ. ಅದರಿಂದ
ಅದನ್ನು ಫ್ರೈ ಮಾಡ್ಕೊತಾ ಇದ್ದೆ. ಮೊಟ್ಟೆ ಬೆಳಗ್ಗೆ ಸ್ವೀಟಿಗೆ ಖಾಲಿ ಆಗಿತ್ತು. ಅಮ್ಮಗೊಂದು ಸ್ವೀಟಿಗೊಂದು ಮೊಟ್ಟೆ ಬಾಯ್ಲ್ ಮಾಡಿದ್ದೆ. ಸೊ ಇವಾಗ ಮತ್ತೆ ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಹಾಕಿದ್ದೀನಿ. ಟೈಮ್ ಇಲ್ಲದ ಟೈಮಿಗೆ ಇವರುಗಳು ಏನೇನೋ ಮಾಡ್ಕೊತಾರೆ. ಸೊ ನಂದೆಲ್ಲ ಅಡುಗೆ ಕೆಲಸ ಆಗಿರುತ್ತೆ. ಮತ್ತೆ ಚಿಕನ್ ತಂದಿದ್ದಾರೆ. ಇವಾಗ ಏನೇ ತಂದ್ರೂ ಅವ್ರು ಮಾಡ್ಕೊತಾರೆ. ಬಟ್ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿ ಇಡ್ತಾರೆ. ಅಷ್ಟು ಬಿಟ್ಟರೆ ಅವ್ರು ಮಾಡಿಕೊಂಡು ಅವ್ರ ಪಾತ್ರೆ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಇಡ್ತಾರೆ. ಸ್ವಲ್ಪ ಲೈಟಾಗಿ ಮತ್ತೆ ಮಳೆ ಬರ್ತಾಯಿದೆ. ಅಕ್ಷಯ್ಗೊಂದು ಒಲೆ ಮಾಡಿಕೊಟ್ಬಿಟ್ಟಿದ್ದಾರೆ. ಅಕ್ಷಯ್ಗೆ ಏನೇ ಚಿಕನ್ ಏನೇ ಮಾಡಿಕೊಂಡ್ರೂ ಇಲ್ಲಿ ಚಿಕನ್ನಿಗೆಲ್ಲ ಕಬಾಬಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಚಿಕ್ಕವನು ಇಲ್ಲಿ ಒಳಗಡೆ ಚಿಕನ್ ಕಬಾಬ್ ಮಾಡ್ತಾಯಿದ್ದಾನೆ. ಸ್ವಲ್ಪ ಮಸಾಲೆ ಕಮ್ಮಿ ಆಗಿದೆ. ಮತ್ತೆ ಇವಾಗ ಹೋಗಿ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾನೆ ಅದಕ್ಕೆ ಹಾಕಲಿಕ್ಕೆ. ಸೊ ಇಲ್ಲಿ ಒಳಗಡೆ ಅವನು ಚಿಕ್ಕ ಮಗ ಕಬಾಬಿಗೆಲ್ಲ ರೆಡಿ ಮಾಡ್ತಾಯಿದ್ದಾನೆ ಮಾಡ್ಕೊಳ್ಲಿಕ್ಕೆ. ದೊಡ್ಡವನು ಸ್ವಲ್ಪ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಲೆಯಲ್ಲಿ ಏನದು ಗ್ರಿಲ್ ಮಾಡ್ತಾಯಿದ್ದಾನೆ. ಅವ್ರವ್ರ ಕೆಲಸ ಅವರಿಗೆ ಏನು ಬೇಕೆಲ್ಲ ಮಾಡ್ಕೊತಾರೆ. ಆದರೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿರ್ತಾರೆ. ಒಂದೊಂದು ಟೈಮ್ ಕ್ಲೀನ್ ಮಾಡ್ತಾರೆ, ಎಲ್ಲದು ಮಾಡಿಕೊಡ್ತಾರೆ. ಬಟ್ಟು ಎಷ್ಟೇ ಏನೇ ಮಾಡಿದ್ರೂ ನಾವು ನಮ್ಮ ಕೆಲಸ ಮಾಡಿದಾಗ ಆಗಲ್ಲ ಅಲ್ವಾ. ಸೊ ಅದರಿಂದ ಹೇಳಬೇಕಾಗುತ್ತೆ. ನೋಡಿ ಇವ್ರವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಸೊ ಅಡುಗೆ ಎಲ್ಲ ಇದೆ. ಆದ್ರೂ ಯಾವಾಗಲೂ ಅಷ್ಟೇ ನಂದು ಅಡುಗೆ ಕೆಲಸ ಎಲ್ಲ ಮುಗ್ದಿರುತ್ತೆ. 8:30 9 ಗಂಟೆ ಆಗಿರುತ್ತೆ. ಅವಾಗ ಅವರಿಗೆ ಚಿಕನ್ ಬೇಕು ಅನಿಸುತ್ತೆ. ಮತ್ತೆ ಹೋಗಿ ತೊಗೊಂಡು ಬರ್ತಾರೆ. ಅವರೇ ಎಲ್ಲ ರೆಡಿ ಮಾಡ್ಕೊತಾರೆ. ಚಿಕನ್ ರೆಡಿ ಆಗ್ತಾಯಿದೆ. ಅದ್ರ ಜೊತೆಲಿ ನಮ್ಮ ಮನೆಯವರು ಸೇರ್ಕೊತಾರೆ. ಇವ್ರು 3 ಜನ ಸೇರ್ಕೊಬಿಟ್ಟು ಅವ್ರಿಗೇನು ಬೇಕೆಲ್ಲ ಮಾಡ್ಕೊತಾರೆ. ತೊಂದರೆ ಏನಿಲ್ಲ, ಮಾಡಿಕೊಡ್ಬೇಕು. 10 ಗಂಟೆಗೆ ತಂದ್ರೂ ಮಾಡಿಕೊಡ್ಬೇಕು ಅನ್ನೋದೇನಿಲ್ಲ. ಆಗಲ್ಲ ಅಂತ ಹೇಳಿದ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಇದು ಒಲೆ ನಮ್ಮ ಮನೆಯವರೇ ಮಾಡಿರೋದು. ಸೊ ಇದೊಂದು ನಮಗೆ ಚೆನ್ನಾಗಿರುತ್ತೆ. ಬೆಂಕಿ ಹಾಕ್ಕೊಂಡು ಚಳಿಗೆ. ಅಕ್ಷಯ್ಗಂತೂ ಸ್ವಲ್ಪ ಚಳಿ ಆಗಂಗಿಲ್ಲ. ಸ್ವಲ್ಪ ಸೌದೆನ ತೊಗೊಂಡು ಬಂದುಬಿಟ್ಟು ಈ ಥರ ಬೆಂಕಿ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾನೆ ಅವನು. ಸ್ವೀಟಿ ಹೊಗೆ ಅಲ್ವಾ, ಅದಕ್ಕೋಸ್ಕರ ಒಳಗಡೆ ಬಂದು ಕೂತ್ಕೊಂಡಿದ್ದಾಳೆ. ಸ್ವೀಟಿಗೆ ಬೆಂಕಿ ಅಲ್ಲಿ ಬಂದಳು, ಹೊರಗಡೆ ಬರ್ತಾಳೆ ಹೋಗ್ತಾಳೆ. ಯಾಕಂದರೆ ಇವಾಗ ನೆಲ ಎಲ್ಲ ಗಲೀಜಾಗಿರುತ್ತಲ್ವ, ಅಲ್ಲೆಲ್ಲ ಮಣ್ಣು. ಸೊ ಅವಳು ಒಳಗಡೆ ಎಲ್ಲ ಓಡಾಡ್ತಾಳಲ್ವ, ಅದಕ್ಕೋಸ್ಕರ ನಾವು ಮಳೆ ಟೈಮಲ್ಲಿ ಅವಳನ್ನು ಹೊರಗಡೆನೇ ಬಿಡಲ್ಲ, ಒಳಗಡೆನೇ ಇಟ್ಕೊಂಡಿರ್ತೀವಿ. ನೋಡಿ ತುಂಬ ಚಳಿ ಇದೆ. ನಾನಂತೂ ಇವಾಗ ಏನು ಕೆಲಸ ಮಾಡಿಕೊಟ್ಟಿಲ್ಲ ಅವರಿಗೆ. ನಾನು ಬೆಳಗ್ಗೆ ಒಂದು ಟೈಮು ಅಡುಗೆ ಮಾಡಿದ್ದೊಂದು ಬಿಟ್ಟರೆ ಮತ್ತೇನು ಕೆಲಸ ಮಾಡಿಲ್ಲ. ಅವರೇ ಎಲ್ಲ ಮಾಡ್ಕೊತಾ ಇದ್ರು. ನೋಡಿ ಅವನ ಕೆಲಸ ಅವನೇ ಮಾಡ್ಕೊತಾ ಇದ್ದಾನೆ. ಸ್ವೀಟಿನೂ ಅವನ ಜೊತೇಲಿ ಸೇರ್ಕೊಂಡಿದ್ದಾಳೆ. ಏನೋ ಅಣ್ಣ ಏನೋ ಮಾಡ್ತಾನಲ್ಲ ಅಂತ ಹೇಳಿ ಅವಳು. ಗ್ರಿಲ್ ಚಿಕನ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅದು ಕೂಡ. ಆದರೆ ಅದು ಬೆಂಕಿ ಎಲ್ಲ ಅದು ಸ್ವಲ್ಪ ಒಲೆ ನಮ್ಮ ಮನೆಯವರು ಸರಿಯಾಗಿ ಮಾಡಿಲ್ಲ. ಅದು ಸ್ವಲ್ಪ ಈ ಥರ ಅಲ್ಲಲ್ಲಿ ಸೈಡಿಗೆ ಒಂದು ಇದಿಟ್ಟಿರ್ತಾರೆ, ಏನಂದರೆ ಸ್ಟ್ಯಾಂಡ್ ಥರ ಇಟ್ಟಿರ್ತಾರೆ. ಅದು ಇದೇನಾಗುತ್ತೆ ಅಂದರೆ ಒಲೆ ಫುಲ್ಲು ಅದು ಕಿತ್ತೋಗ್ಬಿಟ್ಟಿದೆ ಮೇಲ್ಗಡೆ. ಸೊ ಅದರಿಂದ ಅದು ಏನು ಅದು ಹಂಚಿದೆ ಅಲ್ವಾ, ಫುಲ್ಲು ಕೆಳಗಡೆ ಕೂತ್ಕೊಂಡು ಬಿಡುತ್ತೆ. ಸೊ ಆವಾಗ ಹೊಗೆ ಅದು ಬೆಂಕಿ ಉರಿಯಲ್ಲ. ಸ್ವಲ್ಪ ಅದು ಹೈಟಾಗಿ ನಮ್ಮ ಮನೆಯವರು ಮಾಡಬೇಕಿತ್ತು. ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡಿ ಯಾರಿಗಾದ್ರೂ ಅಡುಗೆ ಭಟ್ರು ಬೇಕಾದರೆ
ಕರ್ಕೊಂಡು ಹೋಗ್ಬೋದು ನಮ್ಮ ಅಕ್ಷಯ್ನ. ಹಾಗೆಯೇ ಮಾತು ಕೂಡ ಆಡ್ತಾನೆ, ಅಡುಗೆ ಕೂಡ ಮಾಡ್ತಾನೆ. ಟ್ಯಾಟು ಬೇರೆ ಹಾಕ್ಸ್ಕೊಂಡು ಬಂದಿದ್ದಾನೆ ಕೈಗೆ, ಕೈ ನೋವು ಕೂಡ. ಒಂದು ಟ್ಯಾಟು ಇತ್ತು, ಲಾಸ್ಟ್ ಒಂದು 3-4 ಇಯರ್ಸಲ್ಲಿ ಹಾಕ್ಸ್ಕೊಂಡು ಬಂದಿರೋದು, ಮತ್ತೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾನೆ. ಅದು ಹೇಗೆ ಹಾಕ್ಸ್ಕೊಬರ್ತಾರೆ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಸ್ವಲ್ಪ ನನಗೆ ಸಮಯ ಕೊಡಿ. ಬೇರೆ ಕಡೆ ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡಲಿಕ್ಕೆ ನಾನು ಚೇತರಿಸ್ಕೊಳ್ತೀನಿ.